Hello dear students, welcome back to chemistry classes. Today we have to know Dalton's atomic theory. ಹಾಗಾದರೆ ಡಾಲ್ಟನ್ ಏನು ಮಾಡ್ತಾನೆ, ಆಟಮ್ ಈ ಥರ ಇರಬಹುದು ಅಂತ ಅಜಂಪ್ಷನ್ಸನ್ನು ಮಾಡ್ಕೋತಾನೆ, ಇಮ್ಯಾಜಿನೇಷನ್ಸನ್ನು ಮಾಡ್ಕೋತಾನೆ, ಊಹೆಗಳನ್ನು ಮಾಡ್ಕೋತಾನೆ. ಬಹಳಷ್ಟು ವಿಜ್ಞಾನಿಗಳು ಏನು ಮಾಡ್ತಾರೆ, ಅವರ ಎಫರ್ಟ್ದಿಂದ ಇಮ್ಯಾಜಿನೇಷನ್ ಮಾಡ್ಕೊತ ಏನು ಮಾಡ್ತಾರೆ, ಆಟಮ್ ಈ ಥರ ಇರ್ಬೋದು ಆ ಥರ ಇರ್ಬೋದು ಅಂತ ಹೇಳ್ತಾರೆ. ಆದರೆ ಬಹಳ ಸಮೀಪ ಅಂದರೆ ಆತನ ಇಮ್ಯಾಜಿನೇಷನ್ಸ್ಗಳು ಭಾಳ ಸಮೀಪ ಇರುತ್ತೆ. ಕೆಲವಷ್ಟು ಎಕ್ಸ್ಪರಿಮೆಂಟಲ್ಲಿ ಪ್ರೂವ್ ಸಹ ಆಗಿರುತ್ತೆ. ಅದರಲ್ಲಿ 1804ರಲ್ಲಿ ಏನು ಮಾಡ್ತಾನೆ, ಜಾನ್ ಡಾಲ್ಟನ್ ಏನು ಮಾಡ್ತಾನೆ, ಅಟೋಮಿಕ್ ಥಿಯರಿನ ಪ್ರಪೋಸ್ ಮಾಡ್ತಾನೆ. ಕಣ ಸಿದ್ಧಾಂತ ಅಂತ ಕರಿತೀವಿ ಕನ್ನಡದಲ್ಲಿ. 1804ರಲ್ಲಿ ಏನು ಮಾಡ್ತಾನೆ, ಅವನು ಈ ಅಟೋಮಿಕ್ ಥಿಯರಿನ ಪ್ರಪೋಸ್ ಮಾಡ್ತಾನೆ. ಇದು ಎಕ್ಸೆಪ್ಟು ಆಗುತ್ತೆ. ಅವನ ಪ್ರಕಾರ ಅವನ ಊಹೆಗಳಿರುತ್ತೆ, ಆಟಮ್ಸ್ ಇದೇ ಥರ ಇರುತ್ತೆ ಅಂತ ಊಹೆಗಳು ಇರುತ್ತವೆ, ಪಾಸ್ಟುಲೇಟ್ಸ್ ಅಂತ ಕರಿತೀವಿ ನಾವು. ಅದು ಯಾವ ಥರ ಇದ್ದಾರೆ, ಬೇಸಿಕ್ ಪಾಸ್ಟುಲೇಟ್ಸ್ ಆಫ್ ದಿಸ್ ಥಿಯರಿ. ಈ ಥಿಯರಿಯ ಬೇಸಿಕ್ ಪಾಸ್ಟುಲೇಟ್ಸ್ ಏನಿದೆ ಅಂದರೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್ ಕಾಲ್ಡ್ ಆಟಮ್ಸ್. ಎನಿಥಿಂಗ್ ವಿಚ್ ಆಕ್ಯುಪೈಸ್ ದ ಸ್ಪೇಸ್ ದಟ್ ಈಸ್ ಕಾಲ್ಡ್ ಮ್ಯಾಟರ್. ಯಾವುದು ಸ್ಪೇಸನ್ನು, ಸ್ಥಳವನ್ನು ಆಕ್ರಮಿಸ್ತಿದ್ದೋ ಅದಕ್ಕೆ ಏನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಹಾಗಾದರೆ ಮ್ಯಾಟರ್ ಯಾವುದರಿಂದ ಆಗಿದೆ ಅಂತೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್. ಬಹಳ ಸಣ್ಣ ಪಾರ್ಟಿಕಲ್ದಿಂದ ಏನಾಗಿದೆ, ಮ್ಯಾಟರ್ ಮಾಡಲ್ಪಟ್ಟಿದೆ. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್. ದಟ್ ಸ್ಮಾಲ್ ಪಾರ್ಟಿಕಲ್ ಈಸ್ ಕಾಲ್ಡ್ ವಾಟ್, ಆಟಮ್ಸ್. ಅಂಥ ಸ್ಮಾಲ್ ಪಾರ್ಟಿಕಲ್ಸ್ಗಳಿಗೆ ಏನಂತ ಕರಿತೀವಿ, ಆಟಮ್ಸ್ ಅಂತ ಕರಿತೀವಿ, ಪರಮಾಣು ಅಂತ ಕರಿತೀವಿ. ಹಾಗಾದರೆ ಮೊದಲನೇ ಪಾಸ್ಟುಲೇಟ್ಸ್ ಏನು ಹೇಳುತ್ತೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಮ್ಯಾಟರ್, ಆಟಮ್ಸ್. Okay. Second one, atoms of a particular elements are identical in all respect that they possess same size, mass, shape and similar chemical properties. Take an example of gold. Gold ಅನ್ನು ತೆಗೆದುಕೊಳ್ಳೋಣ. Gold, it is an element. In this, so many gold atoms are there. So many gold atoms are there. They are possessing the same size, same shape and similar chemical properties, having the same mass. Isn't it? ಒಂದು ಗೋಲ್ಡ್ ಪಾರ್ಟಿಕಲ್ಸನ್ನು, ಒಂದು ಗೋಲ್ಡ್ ಎಲಿಮೆಂಟನ್ನು ತೊಗೊಂಡ್ರೆ ಆ ಗೋಲ್ಡ್ ಎಲಿಮೆಂಟ್ಸ್ನಲ್ಲಿ ಒಂದೇ ತೆರನಾದ ಆಟಮ್ಸ್ಗಳು ಇರ್ತವೆ. ಅಂದರೆ ಎಲ್ಲ ಗೋಲ್ಡ್ ಆಟಮ್ಸ್ಗಳೇ ಇರುತ್ತೆ. ಹಾಗಾದರೆ ಅದರ ಗೋಲ್ಡ್ ಆಟಮ್ಸ್ದು ಸೇಪ್, ಮಾಸ್, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಬೇರೆ ಬೇರೆ ಆಗಿ ಇರಲ್ಲ. ಹಾಗಾದರೆ ಇಲ್ಲಿ ಭಾಳಷ್ಟು ಗೋಲ್ಡ್ ಪಾರ್ಟಿಕಲ್ಸ್ಗಳಿವೆ. ಇದರ ಸೇಪು, ಇದರ ಸೇಪು, ಇದರ ಸೇಪು ಎಲ್ಲ ಏನಾಗಿರುತ್ತೆ, ಒಂದೇ ಥರನಾಗಿರುತ್ತೆ, ಬೇರೆ ಬೇರೆ ಥರನಾಗಿ ಇರೋದಿಲ್ಲ. ಆದ ಕಾರಣ ಏನು ಹೇಳ್ತಾನೆ ಅವನು, ಆಟಮ್ಸ್ ಆಫ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ಸ್, ಆಟಮ್ಸ್ ಆಫ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಹ್ಯಾವಿಂಗ್ ಐಡೆಂಟಿಕಲ್ ಮಾಸ್, shape, size and similar chemical properties. Similar chemical properties ಸಹ ಇರುತ್ತೆ ಅಂತ ಹೇಳ್ತಾನೆ. ಎರಡನೇ ಪ್ರಾಪರ್ಟಿ ಆಯಿತು. ಇನ್ನು ಮೂರನೇ ಪ್ರಾಪರ್ಟಿ, ಆಟಮ್ಸ್ ಆರ್ ಇಂಡಿವಿಜಿಬಲ್. ಆಟಮ್ಸ್ ಏನಾಗುತ್ತೆ, ಆಟಮ್ಸನ್ನು ಕಟ್ ಮಾಡಲು ಬರೋದಿಲ್ಲ, ಆಟಮನ್ನು ವಿಭಾಗಿಸಲು ಬರೋದಿಲ್ಲ. ದಟ್ ಈಸ್ ದ ಫೈನಲ್, ಅದೇ ಲಾಸ್ಟ್, ಅದನ್ನು ಕಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಡಾಲ್ಟನ್ ಏನು ಹೇಳ್ತಾನೆ, ಆಟಮ್ಸ್ ಆರ್ ಇಂಡಿವಿಜಿಬಲ್, ಆಟಮ್ಸನ್ನು ಕಟ್ ಮಾಡಲು ಬರುವುದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಫೋರ್ತ್ ಪಾಸ್ಟುಲೇಟ್ಸ್, ಆಟಮ್ಸ್ ಆರ್ ಇಂಡೆಸ್ಟ್ರಕ್ಟಿಬಲ್, ದಟ್ ಈಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆಟಮ್ಸು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಏನಾಗ್ತಿರ್ತದೆ, ಡಿಸ್ಟ್ರಕ್ಟೇಬಲ್ ಆಗಲ್ಲ, ಅದು ಹಾಳಾಗಲ್ಲ. ಅದರ ಬದಲಾಗಿ ಏನಾಗುತ್ತೆ, ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಅದು ಮರು ಸೃಷ್ಟಿನೂ ಆಗಲ್ಲ ಅಥವಾ ಸರ್ವನಾಶನೂ ಆಗಲ್ಲ. ಆದ್ದರಿಂದ ಏನಂತ ಹೇಳ್ತೀವಿ ನಾವು, ಆಟಮ್ಸ್ ಆರ್ ಇಂಡಿಸ್ಟ್ರಕ್ಟೇಬಲ್. ಆಟಮ್ಸ್ ಆರ್ ವಾಟ್, ಇಂಡಿಸ್ಟ್ರಕ್ಟೇಬಲ್ ಅಂತ ಹೇಳ್ತೀವಿ. ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಲಾಗುತ್ತೆ. ಹಾಗಾದರೆ ಫಿಫ್ತ್ ಪಾಸ್ಟುಲೇಟ್ಸ್ ಏನು ಹೇಳುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ರೀಆರ್ಗನೈಸೇಷನ್ ಆಫ್ ಆಟಮ್ಸ್. ಇಸಂಟ್ ಇಟ್? ಹೌದಲ್ವಾ, ರೀಆರ್ಗನೈಸೇಷನ್ ಆಗುತ್ತೆ ಅಲ್ವಾ? ಓಕೆ, ಹೇಗಾಗುತ್ತೆ? ಟೇಕ್ ಅನ್ ಎಕ್ಸಾಂಪಲ್ ಆಫ್ ಆಸಿಡ್ ರಿಯಾಕ್ಟ್ ವಿತ್ ಬೇಸ್. acid react with base.
acid react with base, it gives NaCl. ಓಕೆ, ಇದರಲ್ಲಿ ಏನಾಗ್ತಾ ಇದೆ, ಒಂದು ಕ್ಲೋರಿನು ಒಂದು ಸೋಡಿಯಂ ಏನಾಗ್ತಾ ಇದೆ, ರೀಆರ್ಗನೈಸೇಷನ್ ಆಗ್ತಾ ಇದೆ. ಅದೇ ರೀತಿ ಒಂದು OH ಇನ್ನೊಂದು H, ಇದು ಏನಾಗ್ತಾ ಇದೆ, ರೀಆರ್ಗನೈಸೇಷನ್ ಆಗ್ತಾ ಇದೆ. ಹೌದಲ್ವಾ? ಓಕೆ, ಇಲ್ಲಿ ಏನಾಗ್ತಾ ಇದೆ, 5th ಪಾಯಿಂಟ್ ಏನು ಹೇಳುತ್ತೆ, ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ರೀಆರ್ಗನೈಸೇಷನ್ ಆಫ್ ಆಟಮ್. ಕೆಮಿಕಲ್ ರಿಯಾಕ್ಷನ್ ಏನಾಗ್ತಾ ಇದೆ, ರೀಆರ್ಗನೈಸೇಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಏನು ಹೇಳ್ತಾನೆ, ಕಂಪೌಂಡ್ಸ್ ಆರ್ ಫಾರ್ಮ್ಡ್ ವೆನ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ಡ್ ಇನ್ ಅ ಫಿಕ್ಸ್ಡ್ ರೇಷಿಯೋ. ಇಲ್ಲಿ ಆಟಮ್ಸ್ ಕಂಪೌಂಡ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಈ ಥರ ಕಂಪೌಂಡ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ. ಯಾವ ಥರ, ಯಾವುದರಿಂದ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಇಟ್ ಗಿವ್ಸ್ CO2, ಕಾರ್ಬನ್ ಪ್ಲಸ್ ಹಾಫ್ O2 ಇಟ್ ಗಿವ್ಸ್ CO2. ಈ ಥರ ಏನಾಗ್ತಾ ಇದೆ, ಫಿಕ್ಸ್ಡ್ ರೇಷಿಯೋದಲ್ಲಿ ಏನಾಗ್ತಾ ಇದೆ, ಅದು ಸೇರ್ ಆಗ್ತಾ ಇದೆ. ಆ ಥರ ಸೇರಾಗಿ ಏನಾಗ್ತಾ ಇದೆ, ಕಂಪೌಂಡ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಕಂಪೌಂಡ್ಸ್ ಆರ್ ಫಾರ್ಮ್ಡ್ ವೆನ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಇನ್ ದ ಫಿಕ್ಸ್ಡ್ ರೇಷಿಯೋ. ಮೊದಲನೇ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಒಂದು ಇದರಲ್ಲಿ ಒಂದು ಹಾಫ್ ಈ ಥರ ಆಗ್ತಾ ಇದೆ. ಇಲ್ಲ ಅಂದರೆ ಇಲ್ಲಿ ಒಂದು, ಇಲ್ಲಿ ಎರಡು ಐಟಮ್ಸ್ ಈ ಥರ ಏನಾಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ. ಗಾಟ್ ದಿಸ್? ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸಸ್. ಓಕೆ, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ಗಳ ಬಗ್ಗೆ ನೋಡೋಣ ಈಗ. ಏನು ಆಟಮ್ ಅಂದರೆ, ಅಕಾರ್ಡಿಂಗ್ ಟು ಡಾಲ್ಟನ್ಸ್, ಆಟಮ್ ಈಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್, ಇಸಂಟ್ ಇಟ್? ದಟ್ಸ್ ವೈ ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಆನ್ ಎಲಿಮೆಂಟ್. ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ನಾವು ಏನಂತ ಕರಿತೀವಿ, ಆಟಮ್, ಪರಮಾಣು ಅಂತ ಕರಿತೀವಿ. ಹಾಗೆಯೇ ಆ್ಯಂಡ್ ಈಸ್ ಯೂನಿಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಏನು ಮಾಡುತ್ತೆ, ಒಂದೇ ಒಂದು ಆಟಮ್ ಏನಾಗುತ್ತೆ, ಆಟಮ್ಸ್ಗಳು ಏನಾಗುತ್ತೆ, ಸಹಾಯ ಆಗುತ್ತೆ, ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ದಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ದಟ್ ರಿಯಾಕ್ಷನ್ ಫಾಲೋ ಆಗಬೇಕಾದ್ರೆ ಏನಾಗುತ್ತೆ, ಆ ಆಟಮ್ಸ್ಗಳು ಇರಲೇಬೇಕು. ಹಾಗಾದರೆ ಇಟ್ ಈಸ್ ಅ ಯೂನಿಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಇಟ್ ಮೇ ಆರ್ ಮೇ ನಾಟ್ ಬಿ ಅ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಹಾಗಾದರೆ ಏನು ಮೇ ಆರ್ ಮೇ ನಾಟ್ ಬಿ ಅ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂದರೆ, ಒಂದೇ ಆಟಮು ಆಗಿರ್ಬೋದು, ಲೈಕ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಗೋಲ್ಡ್ ಹೀಗೇನೂ ಆಗಿರ್ಬೋದು. ಇಲ್ಲ ಅಂದರೆ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ H2, I2, Br2 ಈ ಥರ ಏನಾಗ್ಬೋದು, ಮಾಲಿಕ್ಯೂಲ್ಗಳ ಫಾರ್ಮೇಷನ್ನಲ್ಲಿಯೂ ಸಹ ಆಗಬಹುದು ಅಂತ ಹೇಳ್ತಾರೆ. ಏನು, ಆಟಮ್ ಈಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಈಸ್ ಅ ಯೂನಿಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಒಂದು ಯೂನಿಟ್. ಇಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರ್ಬೋದು, ಇರದೇನೋ ಇರ್ಬೋದು. ಹಾಗಾದರೆ ಆಟೋಮೆಟಿಸಿಟಿ ಅಂದರೆ ಏನು, ಯಾವುದಕ್ಕೆ ನಾವು ಆಟೋಮೆಟಿಸಿಟಿ ಅಂತ ಕರಿತೀವಿ ಅಂದರೆ, ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ದಟ್ ಸಬ್ಸ್ಟೆನ್ಸಸ್. ಒಂದು ಸಬ್ಸ್ಟೆನ್ಸ್ದಲ್ಲಿರುವ, ಒಂದು ಮಾಲಿಕ್ಯೂಲ್ನಲ್ಲಿರುವಂಥ ಟೋಟಲ್ ನಂಬರ್ ಆಫ್ ಆಟಮ್ಸನ್ನು ನಾವೇನಂತ ಕರಿತೀವಿ, ಆಟೋಮೆಟಿಸಿಟಿ ಅಂತ ಕರಿತೀವಿ. ಆಟೋಮೆಟಿಸಿಟಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಇದೆ, ಅದು ಏನಾಗ್ತಾ ಇದೆ, ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಹೈಡ್ರೋಜನ್ ಕ್ಲೋರೈಡ್ ಸಿಗ್ತಾ ಇದೆ ನಮಗೆ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ನಲ್ಲಿದ್ದು, ಇದು ಯಾವಾಗಲೂ ಆಟೋಮಿಕ್ ಫಾರ್ಮ್ನಲ್ಲಿ ಇರೋದಿಲ್ಲ. ಹಾಗಾಗಿ ನಾವೇನು ಮಾಡುತ್ತೀವಿ, ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಬರಿತೀವಿ. ಇವೆರಡು ಮಾಲಿಕ್ಯುಲರ್ ಫಾರ್ಮ್ನಲ್ಲಿದ್ದಾಗ ಇದೇನಾಗುತ್ತೆ, ಇಸ್ ಈಕ್ವಲ್ ಟು HCl ಆದರೆ ಇಟ್ಸ್ ದ ರಾಂಗ್ ಒನ್. ಅದಕ್ಕೆ ಏನು ಮಾಡ್ತೀವಿ ನಾವು, 1/2 ಅಂದರೆ ಎರಡು ಹೈಡ್ರೋಜನ್ನಲ್ಲಿರುವ ಒಂದು ಹೈಡ್ರೋಜನ್ ಮಾತ್ರ ರಿಯಾಕ್ಟ್ ಆಗುತ್ತೆ, ಇಲ್ಲಿ ಒಂದು ಕ್ಲೋರಿನು ರಿಯಾಕ್ಟ್ ಆಗುತ್ತೆ. ಅದೇ ಥರ ಏನು ಸಿಗುತ್ತೆ ನಮಗೆ, 1 HCl ಸಿಗುತ್ತೆ. ಇಟ್ ಈಸ್ ದ ಹೈಲಿ ಇಂಪಾಸಿಬಲ್. ಅರ್ಧ ಆಟಮ್ಸ್ಗಳು ಸಿಗದೇನೆ ಇರುತ್ತೆ. ಹಾಗಾದರೆ ಗ್ಯಾಸಿಯಸ್ ಫಾರ್ಮ್ನಲ್ಲಿ ಯಾವಾಗಲೂ ಎಲಿಮೆಂಟ್ಸ್ಗಳು ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರುತ್ತೆ, ನಾಟ್ ಅ
ಅಟಮಿಕ್ ಫಾರ್ಮ್. ಫಾರ್ ಎಕ್ಸಾಂಪಲ್ ಎಕ್ಸೆಪ್ಟ್ ಇನರ್ಟ್ ಗ್ಯಾಸನ್ನು ಬಿಟ್ಟು ಉಳಿದಿಲ್ಲ ಏನಾಗ್ತಾ ಇರುತ್ತೆ, ಅಟಮಿಕ್ ಫಾರ್ಮ್ನಲ್ಲಿ ಸಿಗೋದಿಲ್ಲ. ಹಾಗಾದರೆ ಇದು ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂದರೆ H2 ಪ್ಲಸ್ Cl2 ಇಟ್ ಯೂಸ್ 2HCl, ಇಟ್ ಯೂಸ್ ವಾಟ್ 2HCl. ಈ ಥರ ಏನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹಾಗಾದರೆ ಅಟೋಮಿಟಿಸಿಟಿ ಅಂದರೆ ಏನು, ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ದಟ್ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸನ್ನಲ್ಲಿರುವ ಅಟಮಿಟಿಸಿಟಿ ಏನಾಗುತ್ತೆ, ಹೈಡ್ರೋಜನ್ ಅಟಮಿಟಿಸಿಟಿ ಇನ್ HCl, ಹೈಡ್ರೋಜನ್ ಅಟಮಿಟಿಸಿಟಿ ಇನ್ HCl ಅಂದರೆ ಏನು 1 ಆಗುತ್ತೆ. ಹಾಗಾದರೆ H2SO4ನಲ್ಲಿ ಹೈಡ್ರೋಜನ್ ಅಟಮಿಟಿಸಿಟಿ 2 ಆಗುತ್ತೆ, ವಾಟರ್ನಲ್ಲಿ ಆಕ್ಸಿಜನ್ನ ಅಟಮಿಟಿಸಿಟಿ 1 ಆಗುತ್ತೆ. ಈ ಥರ ಏನಾಗುತ್ತೆ ಅಂದರೆ ಅಟಮಿಟಿಸಿಟಿ ಅದನ್ನು ಕಂಡ್ಕೋತೀವಿ. ಓಕೆ, ಮಾಲಿಕ್ಯೂಲ್ಸ್ ಅಂದರೆ ಅಣುಗಳು ಅಂತ ಅರ್ಥ. ಇಲ್ಲಿ ಮಾಲಿಕ್ಯೂಲ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಕಂಪೌಂಡ್ದು ಏನು ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಕ್ಯಾನ್ ಬಿ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಆಗಿ ಇದು ಏನಾಗ್ಬೋದು, ಎಕ್ಸಿಸ್ಟ್ ಆಗ್ಬೋದು ಅಂತ ಹೇಳ್ತಾರೆ. ಏನು ಕಂಪೌಂಡ್ ಆಗಬೇಕಾದ್ರೆ ಮಾಲಿಕ್ಯೂಲ್ ಆಗಲೇಬೇಕು. ಮಾಲಿಕ್ಯೂಲ್ದಿಂದ ಏನು ಆಗುತ್ತೆ, ಕಂಪೌಂಡ್ ಆಗುತ್ತೆ. ಕಂಪೌಂಡ್ದಿಂದ ಮಾಲಿಕ್ಯೂಲ್ ಆಗಲ್ಲ. ಓಕೆ, ಏನು ಮಾಲಿಕ್ಯೂಲ್ ಅಂದರೆ ಏನು, ಕಂಪೌಂಡ್. ಮಾಲಿಕ್ಯೂಲ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಕಂಪೌಂಡ್ ವಿಚ್ ಕ್ಯಾನ್ ಬಿ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಅದು ಏನಾಗುತ್ತೆ, ಸ್ವತಂತ್ರವಾಗಿ ಏನಾಗುತ್ತೆ, ಎಕ್ಸಿಸ್ಟ್ ಆಗಬಹುದು ಅಂತ ಹೇಳ್ತೀವಿ. ಹಾಗಾದರೆ ಮಾಲಿಕ್ಯೂಲ್ಸ್ ಆರ್ ಕಂಪೋಸ್ಡ್ ಆಫ್ 2 or more ಆಟಮ್ಸ್. ಮಾಲಿಕ್ಯೂಲು ಯಾವ ಥರ ಕಂಪೋಸ್ ಆಗಿದೆ, 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಸ್ಗಳು, ಪರಮಾಣುಗಳಿಂದ ಆಗಿದೆ. ಮಾಲಿಕ್ಯೂಲ್ಸ್ ಆರ್ ಕಂಪೋಸ್ಡ್ ಆಫ್ 2 or more ಆಟಮ್ಸ್ ಆಫ್ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತಾ ಇದೆ, ಹೈಡ್ರೋಜನ್ ಅನ್ನೋ ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳೋಣ, ಹಾಗೆ ಕ್ಲೋರಿನ್ ಅನ್ನೋ ಒಂದು ಎಲಿಮೆಂಟನ್ನು ತೆಗೆದುಕೊಳ್ಳೋಣ. ಏನಾಗ್ತಾ ಇದೆ, 2HCl, ಒಂದು ಕಂಪೌಂಡ್ ಫಾರ್ಮೇಷನ್ ಆಗ್ತಾ ಇದೆ 2HCl ಅಂತ. ಹೌದು, ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾ ಇದೆ, ಸಾರಿ ಕಂಪೌಂಡ್ ಅಲ್ಲ, ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾ ಇದೆ. ಏನದು 2HCl. ಹಾಗಾದರೆ ಏನಾಗ್ತಾ ಇದೆ ಇಲ್ಲಿ, ಮಾಲಿಕ್ಯೂಲ್ಸ್ ಆರ್ ಕಂಪೋಸ್ಡ್ ಆಫ್, ಮಾಲಿಕ್ಯೂಲ್ಸ್ಗಳು ಯಾವುದರಿಂದ ಕಂಪೋಸ್ ಆಗಿದೆ, 2 or more atoms of same or different elements. See, hydrogen is a different one element and chlorine is another element. These two are different from one another, isn't it? ಓಕೆ, ಇವೆರಡು ಡಿಫ್ರೆಂಟ್ ಆಗಿರೋದ್ರಿಂದ ನಮಗೇನು ಸಿಗ್ತಾ ಇದೆ, ಒಂದು ಮಾಲಿಕ್ಯೂಲು ಸಿಗ್ತಾ ಇದೆ. ಅದೇ ರೀತಿ ಏನು, ಆಲ್ ಮಾಲಿಕ್ಯೂಲ್ಸ್ ಆರ್ ಕಂಪೌಂಡ್ಸ್ ಬಟ್ ಆಲ್ ಕಂಪೌಂಡ್ಸ್ ಆರ್ ನಾಟ್ ಎ ಮಾಲಿಕ್ಯೂಲ್. ಹಾಗಾದರೆ ಕಂಪೌಂಡ್ಸ್ ಆಗಬೇಕಾದ್ರೆ ಅದು ಮೊದಲು ಏನಾಗಬೇಕು, ಯಾವ ಸ್ಟೇಜಿಗೆ ಹೋಗಬೇಕು, ಮಾಲಿಕ್ಯೂಲ್ಗೆ ಹೋಗಬೇಕು. ನಂತರ ಏನಾಗುತ್ತೆ, ಸಂಯುಕ್ತ ಆಗತ್ತೆ. ಮೊದಲು ಅಣು, ನಂತರ ಸಂಯುಕ್ತ ಆಗತ್ತೆ. ಅದೇ ರೀತಿ ಆಲ್ ಮಾಲಿಕ್ಯೂಲ್ಸ್ ಆರ್ ಕಂಪೌಂಡ್ಸ್. ಎಲ್ಲ ಮಾಲಿಕ್ಯೂಲ್ಸ್ಗಳು, ಎಲ್ಲ ಅಣುಗಳು ಏನಾಗಿವೆ, ಸಂಯುಕ್ತಗಳಾಗಿವೆ. ಬಟ್ ಆಲ್ ಕಂಪೌಂಡ್ಸ್ ಆರ್ ನಾಟ್ ಮಾಲಿಕ್ಯೂಲ್ಸ್. ಎಲ್ಲ ಸಂಯುಕ್ತಗಳು ಮಾಲಿಕ್ಯೂಲ್ಸ್ ಆಗಿಲ್ಲ, ಎಲ್ಲ ಸಂಯುಕ್ತಗಳು ಏನಾಗಿಲ್ಲ, ಅಣುಗಳು ಆಗಿಲ್ಲ ಅಂತ ಅರ್ಥ ಇಲ್ಲಿ. ಓಕೆ, ಆಲ್ ಮಾಲಿಕ್ಯೂಲ್ಸ್ ಆರ್ ಕಂಪೌಂಡ್ಸ್ ಬಟ್ ಆಲ್ ಕಂಪೌಂಡ್ಸ್ ಆರ್ ನಾಟ್ ಮಾಲಿಕ್ಯೂಲ್. ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಮಾಲಿಕ್ಯೂಲ್ಸ್ ಆರ್ ಸಿಂಪ್ಲಿ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಆರ್ ಬಾಂಡೆಡ್ ಬೈ ಸ್ಟ್ರಾಂಗ್ ಫೋರ್ಸ್. ಹಾಗಾದರೆ ಮಾಲಿಕ್ಯೂಲ್ಸ್ಗಳು ಏನಾಗಿದೆ, ಸಿಂಪಲ್ ಗ್ರೂಪ್ ಆಫ್ ಆಟಮ್ಸ್ಗಳು. ಇವೇನಾಗಿವೆ, ಬಹಳ ಸರಳವಾದ ಪರಮಾಣುಗಳ ಒಂದು ಗುಂಪು ಅಂತ ಹೇಳ್ತೀವಿ ನಾವು. ಹಾಗಾದರೆ ಇಲ್ಲಿ ಏನಂತ ಹೇಳಬೇಕು, ಮಾಲಿಕ್ಯೂಲ್ಸ್ ಅನ್ನೋದು ಏನು, ಗ್ರೂಪ್ ಆಫ್ ಆಟಮ್ಸ್ ವಿಚ್ ಆರ್ ಸ್ಟ್ರಾಂಗ್ಲಿ attracted or strongly held by a strong force of attraction, which are held by a strong force of attraction. Molecules are simply group of atoms which are bonded by strong force of attraction. But compounds are actual matter. Compounds are what? Actual matter. Compounds ಗಳು ನಿಜವಾದ ದ್ರವ್ಯಗಳು in their complete shape. ಕಂಪೌಂಡ್ಸನ್ನು ನಾವು ಏನು ಮಾಡ್ತೀವಿ, ಈ ಮಾಲಿಕ್ಯೂಲ್ಸನ್ನು ನಾವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಯಾಕಂದರೆ ಅಷ್ಟು ಕಡಿಮೆ, ಅಷ್ಟು ಚಿಕ್ಕದಾಗಿರುತ್ತೆ. ಬರಿಗಣ್ಣಿನ ನೆಕೆಡ್ ಐಸ್ದಿಂದ ನಾವು ಈ ಮಾಲಿಕ್ಯೂಲ್ಸನ್ನು ನೋಡಲು ಸಾಧ್ಯನೇ ಇಲ್ಲ. ಆದರೆ ಕಂಪೌಂಡ್ ಸಂಯುಕ್ತಗಳನ್ನು ನಾವು ಏನು ಮಾಡ್ಬೋದು, ಬರಿಗಣ್ಣಿನಿಂದನೇ ವೀಕ್ಷಣೆ ಮಾಡ್ಬೋದು. ಓಕೆ,
ಇಲ್ಲಿ ಕೊನೆಯದಾಗಿ ಹೇಳ್ತಾ ಏನು ಹೇಳಲಾಗುತ್ತೆ, ಕಂಪೌಂಡ್ಸ್ ಕ್ಯಾನ್ ಬಿ ಈಸಿಲಿ ಸೀನ್ ನೆಕೆಡ್ ಐ. ಕಂಪೌಂಡನ್ನು, ಸಂಯುಕ್ತಗಳನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು, ಆದರೆ ಮಾಲಿಕ್ಯೂಲ್ಸ್ ಆರ್ ನಾಟ್. ಮಾಲಿಕ್ಯೂಲ್ಸ್ಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಕೆಲವಷ್ಟು ಮಾಲಿಕ್ಯೂಲ್ಸ್ಗಳನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು, ಆದರೆ ಅದು ರೇರ್, ವಿರಳ, ನೋಡೋದು ಬಹಳ ವಿರಳ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ವಾಟ್ ಮಾಲಿಕ್ಯೂಲ್ಸ್. ಗಾಟ್ ದಿಸ್ ಪಾಯಿಂಟ್? ಓಕೆ, ಏನು ಮಾಡಿ, ವಿಡಿಯೋನ ಪಾಸ್ ಮಾಡಿ ಈ ನೋಟ್ಸನ್ನು ತೆಗೆದುಕೊಳ್ಳಿ. ಟೇಕ್ ಅ ಸ್ಕ್ರೀನ್ಶಾಟ್. ಡಿಪೆಂಡಿಂಗ್ ಅಪಾನ್ ದ ಟೈಪ್ಸ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಮಾಲಿಕ್ಯೂಲ್ನಲ್ಲಿರುವ ಟೈಪ್ಸ್ ಆಫ್ ಆಟಮ್ಸ್ದನ್ನು ಪರಿಗಣನೆಗೆ ತೆಗೆದುಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಆ ಮಾಲಿಕ್ಯೂಲನ್ನು ಎರಡು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಡಿಪೆಂಡಿಂಗ್ ಅಪಾನ್ ದಿ type of atoms in molecule, depending upon the type of atoms in molecules, molecules are classified into two types. ಯಾವುವು? ಒಂದು ಹೋಮೋ ಅಟಾಮಿಕ್ ಮಾಲಿಕ್ಯೂಲ್, ಹೋಮೋ ಅಟಾಮಿಕ್ ಮಾಲಿಕ್ಯೂಲ್. ಇನ್ನೊಂದು ಹೆಟೆರೋ ಅಟಾಮಿಕ್ ಮಾಲಿಕ್ಯೂಲ್. ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ ಅಂಡ್ ಹೆಟೆರೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ. ಹಾಗಾದರೆ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್, ಹೋಮೋ ಅಂದರೆ ಏನು? ಸೇಮ್ ಆಟಮ್ಸ್. ಹೆಟೆರೋ ಅಂದರೆ ಡಿಫರೆಂಟ್. ಏನು? ಡಿಫರೆಂಟ್ ಆಟಮ್ಸ್. ಹೋಮೋ ಅಟಾಮಿಕ್ ಅಂದರೆ ಸೇಮ್ ಆಟಮ್ಸ್, ಅಂದರೆ ಹೆಟೆರೋ ಅಟಾಮಿಕ್ ಅಂದರೆ ಡಿಫರೆಂಟ್ ಆಟಮ್ಸ್. ಏನು? ಎ ಮಾಲಿಕ್ಯೂಲ್ in which same type of atoms are present. Same type of atoms are present. Same type of atoms are present, like I2, like H2, like Br2. These are all water. These are all homo atomic. Okay, hetero atomic andre a molecule in which different atoms are present. A molecule in which different atoms are present is called heteroatomic molecule. For example, HCl, HBr, NaCl, KCl. These are all what? Heteroatomic molecule. Like this, molecules are classified into two. Got this? Take the screenshot, write the notes perfectly